ಚಿನ್ನಮರಿ, ನೀವು ಇವಾಗ ವಾಪಸ್ ಬಂದಾಯ್ತಲ್ಲ, ಇನ್ಮೇಲೆ ನಮ್ಮ ಜೀವನದಲ್ಲಿ ಬರೀ ಖುಷಿ ಕ್ಷಣಗಳಷ್ಟೇ. ಬಂದೆ. ಜಯಂತ್, ನಿನ್ ಮನೆಗೆ ನಿನ್ ಹೆಂಡ್ತಿನೂ ಬಂದಾಯ್ತು, ಹಾಲು ಉಕ್ಕಿನೂ ಆಯ್ತು. ಇನ್ಮೇಲೆಲ್ಲ ಒಳ್ಳೇದಾಗುತ್ತೆ. ನೀವು ಹೇಳಿದ ಹಾಗೆ ಆಗಿ ಶಾಂತಮ್ಮ. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಬನ್ನಿ. ಆಹಾ, ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಈ ಥರ ನೆಮ್ಮದಿ ಯಾವತ್ತೂ ಸಿಕ್ಕಿರಲಿಲ್ಲ. ಇನ್ಮೇಲೆ ಅವನು ಅವನ ಹೆಂಡತಿ ಅಂದ್ಕೊಂಡು ಆರಾಮಾಗಿರ್ತಾನೆ. ನನ್ನ ನೆನಪು ಕೂಡ ಅವನಿಗಾಗಲ್ಲ. ಹೆಂಗೋ ಎಲ್ಲ ಸರಿ ಹೋಯ್ತು. ಸಂತೋಷ ಸಂಗೀತ. ಥ್ಯಾಂಕ್ಸ್ ಕಣೆ ವೀಣಾ. ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರಲ್ಲ ರೀ. ಭಾವನ ಮತ್ತೆ ಸಿದ್ದು ಜೀವನ ಸರಿ ಹೋಯ್ತು. ಜಯಂತ್ ಮತ್ತೆ ಜಾನವರು ಮತ್ತೆ ಒಂದಾದ್ರು. ಅಜ್ಜಿನೂ ಹುಷಾರಾಗ್ಬಿಟ್ರು. ನಮಗ್ ಬಂದಿದ್ ಕಷ್ಟ ಎಲ್ಲ ಹೊರಟೇ ಹೋಯ್ತು. ನಮ್ಮನೆ ಸಂತೋಷದ ಲಕ್ಷ್ಮೀ ನಿವಾಸ ಆಗಿದೆ. ಎಲ್ರೂ ಹೀಗೆ ಖುಷಿಯಾಗಿದ್ರೆ ಎಷ್ಟು ಚಂದ ಅಲ್ವೇನ್ರಿ? ಕಣೆ, ಎಲ್ಲರೂ ಖುಷಿಯಾಗಿರ್ಬೇಕು. ಅವ್ರೆಲ್ರಿಗಿಂತ ನಾನು ಜಾಸ್ತಿ ಖುಷಿಯಾಗಿರ್ಬೇಕು. ಹಂಗಾಗ್ಬೇಕು ಅನ್ನೋದಾದ್ರೆ ನೀವು ಎಲ್ರಿಗಿಂತ ಸ್ವಲ್ಪ ಹೆಚ್ಚು ಒಳ್ಳೆಯವರಾಗಿರ್ಬೇಕು. ಇಲ್ಲಾಂದ್ರೆ ನೀವು ಅವಾಗ ಮಾಡ್ತಿರಲ್ಲ ಚಿಲ್ಲರೆ ಕೆಲಸ, ದೇವರು ಒಳ್ಳೇದನ್ನೆಲ್ಲ ಆ ಕೆಲಸದಲ್ಲಿ ಜಮಾ ಮಾಡ್ಬಿಡ್ತಾರೆ. ಏನು ನೀನು ಶುರು ಮಾಡಿದೆ ಮತ್ತೆ ನಿನ್ ಪುರಾಣನ? ನಾನೇ ಅಂದ್ರೆ ನನ್ನನ್ನೇ ಮೀರಿಸ್ತೇಲೆ. ಹೌದು, ನಿಮ್ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಇಷ್ಟಾದ್ರೂ ಇರ್ಬೇಕು ತಾನೆ ರೀ. ಅಂದಂಗೆ ನಿಮ್ ಫ್ರೆಂಡ್ ಯಾರೋ ಒಬ್ರು ನಿಮ್ ದುಡ್ಡಿನ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಒಂದ್ ದಿವಸ ಅವ್ರನ್ನು ಮನೆ ಕರ್ಸ್ರಿ. ಪಾಪ ಅವರಿಂದಾಗಿನೇ ಇವತ್ತು ಈ ಮನೆ ಉಳಿದಿರೋದು. ಅವ್ರು ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲ ನಮ್ಗೆ. ಅದಕ್ಕೆ ಅವ್ರನ್ನೂ ಒಂದ್ ದಿವಸ ಮನೆ ಕರೆದ್ರೆ ನನ್ನ ಕೈಯಾರ ನಾನೇ ಅಡುಗೆ ಮಾಡಿ ಬಡಿಸ್ಬಿಡ್ತೀನಿ. ಅವ್ರು ಮಾಡಿರೋ ಸಹಾಯಕ್ಕೆ ನಮ್ಮ ಕಡೆಯಿಂದ ಈ ರೀತಿಯಾದ್ರೂ ಕೃತಜ್ಞತೆ ತೋರಿಸ್ಬೇಡ್ವಾ? ನಾನೇ ಹೋಗಿ ಕರ್ಕೊಂಡು ಬಂದಿದ್ಮೇಲೆ ಮತ್ತಿಂದ ಹಾಗೆ ಹೋದ್ನಲ್ಲ ರೀ. ನಾನು ಯಾವಾಗ ಮಾತಾಡ್ತಾ ಇದ್ರು ನೀವು ಅದೇನೋ ಯೋಚನೆ ಮಾಡ್ತಾ ಇರ್ತೀರಪ್ಪ. ಕೇಳಿಸ್ಕೊತಾ ಇದೀನಿ ಕಣೆ, ಹೇಳೆ ನೀನು. ರೀ, ನಿಮ್ ಫ್ರೆಂಡ್ಗೆ ಮದುವೆ ಆಗಿದ್ಯಾ? ಯಾಕೆ ನಿಮ್ ಕಡೆ ಹುಡುಗಿಯರಿದಾರ ನೋಡ್ತೀಯಾ? ಮದುವೆ ಆಗಿದ್ರೆ ಅವ್ರ ಹೆಂಡತಿನೂ ಕರ್ಕೊಂಡು ನಮ್ಮ ಮನೆಗೆ ಬರ್ಲಿ ಅಂತ. ಅವ್ರ ಹೆಂಡತಿಗೂ ಅರ್ಶಿನ ಕುಂಕುಮ ಬಳೆ ಸೀರೆ ಎಲ್ಲ ಕೊಟ್ಟು ಬಾಗ್ನ ಕೊಡೋಣ. ಅದೆಲ್ಲ ಏನ್ ಬೇಡ ಕಣೆ, ಸುಮ್ಮನೆ. ಯಾಕ್ರಿ ಬೇಡ ಅಂತೀರಾ? ಹಿಂದುಳ್ಳ ಕಥೆ ಆಯ್ತಲ್ಲ. ಅವ್ರು ಇರೋದು ಫಾರಿನಲ್ಲಿ. ನೀನು ಅರ್ಶಿನ ಕುಂಕುಮ ತಗೊಂಡು ಹೋಗಿ ಅಲ್ಲಿಂದ ಇಲ್ಲಿ ಬರೋಕ್ಕಾಗತ್ತಾ? ಅದು ಅಲ್ಲದೆ ಒಂದು ಮದುವೆ ಆಗಿರೋದು ಫಾರಿನ್ ಹುಡುಗಿನೇ. ಅವ್ರು ಇದೆಲ್ಲ ಹಾಕಲ್ಲ. ಅಯ್ಯೋ ಹೌದಾ? ಹೋಗ್ಲಿ ಬಿಡಿ. ಅಲ್ಲ, ಬರೋಕ್ಕಾಗ್ಲಿಲ್ಲ ಅಂದ್ರೆ ಏನಾಯ್ತು? ಫೋನ್ ಮಾಡಿ ಮಾತಾಡ್ಬೋದಲ್ವಾ? ನೀವು ಅವ್ರಿಗೆ ಫೋನ್ ಮಾಡ್ರಿ, ನಾನು ಧನ್ಯವಾದ ಹೇಳ್ತೀನಿ. ಫಾರಿನ್ ಅಂದರೆ ಸುಮ್ಮನೆ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಅವರು. ನಾನು ಫೋನ್ ಮಾಡಲ್ಲ, ಅವ್ನು ಫೋನ್ ಮಾಡಿದಾಗ ನಾನು ಮಾತಾಡ್ತೀನಿ ಅಷ್ಟೇ. ಹೌದಾ? ಮತ್ತೆ ನಾನು ಮಾತಾಡೋದು ಯಾವಾಗ? ಅವ್ನು ಫೋನ್ ಮಾಡ್ತಾನಲ್ಲ, ಆಗ ನಿಂಗೆ ಫೋನ್ ಕೊಡ್ತೀನಿ, ಮಾತಾಡು ಆಯ್ತಾ? ಸರಿ, ಮರಿಬೇಡಿ. ಮರಿಯಲ್ಲ. ಆ ಫ್ರೆಂಡ್ ಜಯಂತ್ ಅಂತ ಇವಳಿಗೆ ಗೊತ್ತಾಗುತ್ತೆ ನನ್ನ ಕತೆ ಮುಗೀತು. ಚಿನ್ನಮರಿ, ಇಷ್ಟು ದಿನದಲ್ಲಿ ನೀವು ಈ ಮನೇನ ಒಂದ್ಸಲಿನೂ ಮಿಸ್ ಮಾಡ್ಕೊಂಡಿಲ್ವಾ? ಯಾಕೆ ಮಿಸ್ ಮಾಡ್ಕೊಂಡಿಲ್ಲ? ಖಂಡಿತ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಅಷ್ಟೇ ಈ ಮನೇನ ತುಂಬಾ ಮಿಸ್ ಮಾಡ್ಕೊಂಡೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಲ್ಲೇ ಇದ್ಕೊಂಡು ಮನೇನ ಹೇಗೆ ಮಿಸ್ ಮಾಡ್ಕೊಂಡೆ ಅಂತನಾ? ಸಿ, ನೀವಿಲ್ಲದೆ ಈ ಮನೆ 4 ಗೋಡೆಗಳ ಒಂದು ಗೂಡಾಗಿತ್ತಷ್ಟೇ, ಮನೆಯಾಗಿರಲಿಲ್ಲ. ಜಯಂತ ತನ್ನ ಜೀವನದಲ್ಲಿ ಬೇಕಾಗಿದ್ದನ್ನೆಲ್ಲ ಕಾಲುಗುರಿನ ತುದಿಲೇ ಪಡ್ಕೊಂಡಿದ್ದಾನೆ. ಆದರೆ ನೀವಿಲ್ಲದೆ ಅದು ಯಾವುದಕ್ಕೂ ಅರ್ಥ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ನೀವಿಲ್ಲದೆ ನನ್ನ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಆದರೆ ಈಗ ನೀವು ವಾಪಸ್ ಬಂದಿದ್ದೀರಲ್ಲ, ಈಗ ನನ್ನ ಜೀವನಕ್ಕೆ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಹೌದು, ನಿಮ್ಮನ್ನಿಷ್ಟು ಪ್ರೀತಿ ಮಾಡೋ ಗಂಡ ಯಾವಾಗಲೂ
ನಿಮ್ಮ ಈ ನಗು ನೋಡ್ತಾ ನಿಮ್ಮ ಹಾಡುಗಳನ್ನು ಕೇಳ್ತಾ ನೀವು ಮಾಡೋ ತುಂಟಾಟದಲ್ಲಿ ನನ್ನನ್ನು ನಾನೇ ಮರೀತಿದ್ದು. ಇಷ್ಟು ದಿನ ನೀವಿಲ್ಲದೆ ನಾನು ಹೇಗೆ ಕಳೆದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಚೂರು ಕುತೂಹಲನೂ ಇಲ್ವಾ? ಚಿನ್ನುಮರಿ, ಯಾವಾಗ ಮತ್ತೆ ನಿಮ್ಮ ಹಾಡು ಕೇಳ್ತೀನೋ, ಯಾವಾಗ ನಿಮ್ಮನ್ನು ನೋಡ್ತೀನೋ, ಯಾವಾಗ ನಿಮ್ಮನ್ನು ಸೇರ್ತೀನೋ ಅಂತ ಆ ಒಂದು ಕಾತುರತೆ ಹಪಿಯಲ್ಲೇ ಬೆಂದ್ಬಿಟ್ಟೆ. ಆದರೆ ಈ ಮನೆ ಎಲ್ಲ ಮೂಲೆಯಲ್ಲೂ ನೀವಿದ್ದೀರಾ. ನೀವು ಅಬ್ಸರ್ವ್ ಮಾಡಿದ್ರ ಹಾಲ್ನಲ್ಲಿ ನಿಮ್ಮದು ದೊಡ್ಡ ಫೋಟೋ ಇದೆ. ಈ ಜಯಂತ ಎಷ್ಟೋ ದಿನಗಳ ಕಾಲ ಆ ಫೋಟೋ ಜೊತೆನೆ ಮಾತಾಡ್ತಾ ಕಳೆದು ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈ ಮನೆ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಎಲ್ಲೋ ನನ್ನ ಆಸ್ಪಾಸಲ್ಲೇ ನೀವಿದ್ದೀರಿ ಅಂತ ನನಗೆ ಯಾವಾಗಲೂ ಅನ್ಸೋದು. ಅರೆ, ಇವತ್ತಿಗೆ ನಂಗೆ ಸಿಕ್ಕೇ ಬಿಟ್ರಿ, ಮತ್ತೆ ಮತ್ತೆ ಕಳೆದು ಹೋದ್ರಿ ಅಂತ ಯಾವಾಗಲೂ ಭಾಸ ಆಗೋದು. ಎಲ್ಲರೂ ನನಗೆ ಭ್ರಮೆ ರೋಗ ಆಗಿದೆ ಅಂತ ಇದ್ರು. ಆದರೆ ನನ್ನ ಹೃದಯ ಮಾತ್ರ ನೀವಿನ್ನೂ ಬದುಕಿದ್ದೀರಿ ಬದುಕಿದ್ದೀರಿ ಅಂತ ಬಲವಾಗಿ ಹೇಳ್ತಾ ಇತ್ತು. ಯು ಸಿ, ಐ ವಾಸ್ ರೈಟ್. ಅದೇ ನಿಜ ಆಯ್ತಲ್ವಾ? ಆದರೆ ನಂಬಕ್ಕಾಗದಿರೋ ವಿಷಯ ಏನು ಗೊತ್ತಾ? ಇವತ್ತು ನಾನು ನಿಮ್ಮ ಮುಂದೆ ಕೂತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ಮತ್ತೆ ಈ ಮನೆಗೆ ಬಂದಿದ್ದೀರಾ. ನನ್ನ ಖುಷಿನ ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ನಾನು ಅಷ್ಟೇ ರೀ. ನಿಮ್ಮನ್ನು ಯಾವಾಗ ನೋಡ್ತೀನೋ, ನಿಮ್ಮ ಜೊತೆ ಯಾವಾಗ ಸಮಯ ಕಳಿತೀನೋ ಕಾಯ್ತಾ